ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಡಿಜಿಟಲ್ ಲರ್ನಿಂಗ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಚಾಟ್ ಜಿ ಪಿ ಟಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಚಾಟ್ ಜಿ ಪಿ ಟಿ ಅಂದ್ರೆ ಏನು, ಚಾಟ್ ಜಿ ಪಿ ಟಿಯಿಂದ ನಮಗೆ ಎಷ್ಟು ಉಪಯೋಗ ಇದೆ. ಇವಾಗ ಚಾಟ್ ಜಿ ಪಿ ಟಿ ಅಂದ್ರೆ ಫ್ರೆಂಡ್ಸ್ ಮನುಷ್ಯನಿಗಿಂತ ಪರ್ಫೆಕ್ಟ್ ಆಗಿ ಕೆಲಸ ಮಾಡುವಂತಹ ಒಂದು ಟೆಕ್ನಾಲಜಿ. ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿಯಾಗಿ ಫಾಸ್ಟ್ ಆಗಿ ಕೆಲಸ ಮಾಡಬಹುದು ಅಂತ ನಾನು ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಕೆಳಗಡೆ ಕಾಣಿಸಿರೋ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ ಕೂಡ ನೀವು ಸಿಗ್ತಾ ಇರುತ್ತೆ. ಇವಾಗ ಚಾಟ್ ಜಿ ಪಿ ಟಿ ಯಾವ ರೀತಿ ಯೂಸ್ ಮಾಡಬೇಕು, ಚಾಟ್ ಜಿ ಪಿ ಟಿ ಯೂಸ್ ಮಾಡೋದ್ರಿಂದ ನೀವು ಬೇಗನೆ ಕೆಲಸ ಮಾಡಬಹುದು, ಮನುಷ್ಯರಿಗಿಂತ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಟೆಕ್ನಾಲಜಿ. ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡೋದು ಹೇಗೆ ಮತ್ತೆ ಇದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ನಾನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ನೋಡೋಣ. ಇವಾಗ ನೋಡಬಹುದು ಫ್ರೆಂಡ್ಸ್, ನಾನು ಇವಾಗ ಗೂಗಲ್ ಅಲ್ಲಿ ಓಪನ್ ಮಾಡ್ತಿದ್ದೀನಿ. ಇವಾಗ ಗೂಗಲ್ ಅಲ್ಲಿ ಚಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ, ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ಫ್ರೆಂಡ್ಸ್, ಇವಾಗ ನಾನು ಚಾಟ್ ಜಿ ಪಿ ಟಿ ಗೂಗಲ್ ಕ್ರೋಮ್ ಅಲ್ಲಿ ಇವಾಗ ಸರ್ಚ್ ಮಾಡಿದ್ದೀನಿ. ಇಲ್ಲಿ ನೋಡಬಹುದು ಫ್ರೆಂಡ್ಸ್, ಈ ಚಾಟ್ ಜಿ ಪಿ ಟಿ ಫಸ್ಟ್ ಆಪ್ಷನ್ ಇಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಫ್ರೆಂಡ್ಸ್, ವೆಲ್ಕಮ್ ಟು ಚಾಟ್ ಜಿ ಪಿ ಟಿ, ಲಾಗಿನ್ ವಿತ್ ಓಪನ್ ಎ ಅಕೌಂಟ್ ವಿತ್ ಕಂಟಿನ್ಯೂ ಅಂತದಲ್ಲ. ಇಲ್ಲಿ ಲಾಗಿನ್ ಮಾಡೋಕ್ಕಾಗುತ್ತೆ. ಮೊದಲಿಗೆ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡೋ ಫ್ರೆಂಡ್ಸ್, ಇಲ್ಲಿ ನಿಮ್ಮೊಂದು ಇಮೇಲ್ ಐ ಡಿನ ಎಂಟರ್ ಮಾಡಿಬಿಟ್ಟು ನೀವು ಲಾಗಿನ್ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ ನಿಮ್ಮೊಂದು ಗೂಗಲ್ ಅಕೌಂಟ್ ಇರುತ್ತಲ್ಲ, ಗೂಗಲ್ ಅಕೌಂಟ್, ಜಿಮೇಲ್ ಅಕೌಂಟ್ ಇದ್ರೆ ನೀವು ಅದರ ಮುಖಾಂತರ ನೀವು ಲಾಗಿನ್ ಮಾಡ್ಕೋಬಹುದು ಫ್ರೆಂಡ್ಸ್. ನಾವಾಗ ಅದರ ಮುಖಾಂತರ ನಾನು ಲಾಗಿನ್ ಮಾಡ್ಕೋತಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ನಿಮ್ಮೊಂದು ಗೂಗಲ್ ಅಕೌಂಟ್ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಎಷ್ಟು ಗೂಗಲ್ ಅಕೌಂಟ್ ಇದೆ ಒಟ್ಟು ತೋರಿಸುತ್ತೆ. ಇದರಲ್ಲಿ ನಿಮಗೆ ಯಾವುದು ಬೇಕಾಗುತ್ತೆ ಅದನ್ನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಚೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಅಕೌಂಟ್ ನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡಬಹುದು ಟೆಲ್ ಅಸ್ ಅಬೌಟ್ ಯು ಅಂತಿದೆಲ್ಲ, ನಿಮ್ಮ ಹೆಸರನ್ನು ಇಲ್ಲಿ ಎಂಟರ್ ಮಾಡೋಕ್ಕಾಗತ್ತೆ. ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ನೋಡಬಹುದು, ಇಲ್ಲಿ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ. ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ್ಮೇಲೆ ಇಲ್ಲಿ ನೋಡಬಹುದು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡೋ ಫ್ರೆಂಡ್ಸ್, ಇವಾಗ ವೆರಿಫೈ ಯುವರ್ ಫೋನ್ ನಂಬರ್ ಅಲ್ಲ, ಇಲ್ಲಿ ನಿಮ್ಮೊಂದು ಫೋನ್ ನಂಬರ್ ನೀವು ಕೊಡಬೇಕಾಗತ್ತೆ. ನಾನು ಫೋನ್ ನಂಬರ್ನ ಕೊಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ನೋಡಬಹುದು ಡೂ ಯು ಹ್ಯಾವ್ ವಾಟ್ಸ್ಆಪ್ ಅಂತಿದೆಲ್ಲ, ಇಲ್ಲಿ ವಾಟ್ಸ್ಆಪ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಸೆಂಡ್ ಕೋಡ್ ವೇವ್ ವಾಟ್ಸ್ಆಪ್ ಅಂದ್ರೆ ನೀವು ವಾಟ್ಸ್ಆಪ್ ಮುಖಾಂತರ ಈ ಒಂದು ಕೋಡ್ ನ ನೀವು ಯೂಸ್ ಮಾಡ್ತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫ್ರೆಂಡ್ಸ್ ವೆರಿಫೈ ಯುವರ್ ಹ್ಯೂಮನ್ ಅಂತಿದೆಲ್ಲ, ಇಲ್ಲಿ ಹೋಗ್ಬೋದು ಕಂಟಿನ್ಯೂ ಬೈ ಕಂಪ್ಲೀಟಿಂಗ್ ದಿ ಕ್ವಿಜ್ ಫಜಲ್ ಅಂತಿದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡೋ ಫ್ರೆಂಡ್ಸ್, ಈ ಒಂದು ಫಜಲ್ ಅನ್ನು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಬಹುದು, ಇಲ್ಲಿ ಕಂಪ್ಲೀಟ್ ಆಗಿ ಮೆಸೇಜ್ ಇರುತ್ತೆ. ಈ ಒಂದು ಮೆಸೇಜ್ ಓದ್ಬಿಟ್ಟು ನೀವು ಈ ಒಂದು ಫಜಲ್ ಅನ್ನು ಕಂಪ್ಲೀಟ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ರೊಟೇಟ್ ಆಗುತ್ತೆ. ರೊಟೇಟ್ ಆದ್ಮೇಲೆ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಡನ್ ಆಯ್ತು. ಇನ್ನೊಂದು ಇದೇ ರೀತಿ ಇನ್ನೊಂದು ಪಜಲ್ ಇದೆ. ಇಲ್ಲಿ ನೋಡಬಹುದು ಏರೋ ಮಾರ್ಕ್ ಇದೆಲ್ಲ, ಈ ಒಂದು ಏರೋ ಮಾರ್ಕ್ ಅಲ್ಲಿ ಈ ಒಂದು ಎಲಿಫೆಂಟ್ ಇರಬೇಕಾಗತ್ತೆ. ಅದೇ ರೀತಿ ನೀವು ರೊಟೇಟ್ ಮಾಡೋಕ್ಕಾಗತ್ತೆ. ಇವಾಗ ಆಯ್ತು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಟೂ ಡನ್ ಆಯ್ತು. ಇವಾಗ ಇದೇ ರೀತಿ ಮೂರನೇ ತರ ಇಲ್ಲಿದೆಲ್ಲ ಏರೋ ಮಾರ್ಕ್ ಈ ರೀತಿಯಾಗಿ ನೀವು ಮಾಡಬೇಕಾಗತ್ತೆ. ಇವಾಗ ಸಬ್ಮಿಟ್ ಮಾಡ್ತಿದ್ದೀನಿ. ಇಲ್ಲಿ ನೋಡಬಹುದು 3 ಡನ್ ಆಯ್ತು. ಇವಾಗ ಟ್ರೈ ಅಗೇನ್, ಒಂದು ತಪ್ಪಾಗಿದೆ, ಅದಕ್ಕೋಸ್ಕರ ಟ್ರೈ ಅಗೇನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ವೆರಿಫಿಕೇಶನ್ ಕಂಪ್ಲೀಟೆಡ್ ಅಂತ ಬಂತು. ಇವಾಗ ಇಲ್ಲಿ ನೋಡಬಹುದು ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ. ನಿಮ್ಮೊಂದು ವಾಟ್ಸಪ್ ಅಲ್ಲಿ ಇರುವಂತಹ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ. ನಾನು ಇವಾಗ ಆ ಒಂದು ಒ ಟಿ ಪಿ ನಂಬರ್ನ ನಾನು ಎಂಟ್ರಿ ಮಾಡ್ತಿದ್ದೀನಿ. ಎಂಟರ್ ಮಾಡಿದೆ. ಇಲ್ಲಿ ನೋಡೋ ಫ್ರೆಂಡ್ಸ್, ಇವಾಗ ಓಪನ್ ಆಯ್ತು. ಇವಾಗ ಫ್ರೀ ಆಗಿ ಓಪನ್ ಆಯ್ತು ಫ್ರೆಂಡ್ಸ್. ನೋಡಬಹುದು ಇಲ್ಲಿ ದಿಸ್ ಈಸ್ ಫ್ರೀ ರಿಸರ್ಚ್ ಪ್ರಿವ್ಯೂ ಅಂತಿದೆಯಲ್ಲ, ಇದ್ರ ಮೇಲೆ ನೀವು ನೆಕ್ಸ್ಟ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡಬಹುದು ಹೌ ವಿ ಕಲೆಕ್ಟ್ ಡೇಟಾ ಅಂತಿದೆಯಲ್ಲ, ಇಲ್ಲಿ ನೋಡಬಹುದು ಕನ್ವರ್ಸೇಷನ್ ಮೇ ಬಿ ರಿವ್ಯೂಡ್ ಬೈ ಅವರ್ ಎ ಐ ಟ್ರೈನರ್ ಟು ಇಂಪ್ರೂವ್ ಅವರ್ ಸಿಸ್ಟಮ್ ಅಂತಿದೆ. ಪ್ಲೀಸ್ ಡೋಂಟ್ ಶೇರ್ ಎನಿ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಇನ್ ಯುವರ್ ಕನ್ವರ್ಸೇಷನ್. ಅಂದ್ರೆ ಇಲ್ಲಿ ನಿಮ್ಮೊಂದು ಇಂಪಾರ್ಟೆಂಟ್ ಇರುವಂತಹ ಇನ್ಫಾರ್ಮೇಶನ್ ಇಲ್ಲಿ ಶೇರ್ ಮಾಡಬೇಡ ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದ್ರೆ ಇವಾಗ ನಿಮ್ಮೊಂದು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ನಂಬರ್ ಆಗಿರ್ಬೋದು, ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು, ಆ ರೀತಿಯಾಗಿ ನೀವು ಯಾವುದೇ ಒಂದು ಇನ್ಫಾರ್ಮೇಶನ್, ಪರ್ಸನಲ್ ಇನ್ಫಾರ್ಮೇಶನ್ ಆಗಿರ್ಬೋದು, ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲಿ ಶೇರ್ ಮಾಡೋಕೆ ಹೋಗಬೇಡಿ. ಅದೇ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡೋದು ಡನ್ ಅಂತದಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡೋ ಫ್ರೆಂಡ್ಸ್, ಇವಾಗ ಈ ರೀತಿಯಾಗಿ ಚಾಟ್ ಜಿಪಿಟಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಫ್ರೆಂಡ್ಸ್, ಕೆಳಗಡೆ ಸೆಂಡ್ ಎಸ್ ಎಂ ಎಸ್ ಇದೆಯಲ್ಲ, ಸೆಂಡ್ ಎ ಮೆಸೇಜ್. ಇಲ್ಲಿ ನೋಡಬಹುದು, ಇಲ್ಲಿ ನೀವು ಮೆಸೇಜ್ ಏನು ಸೆಂಡ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳೋ ಫ್ರೆಂಡ್ಸ್. ನಾನು ಇವಾಗ
ಐ ವಾಂಟ್ ಅಬೌಟ್ ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ ಅಂತ ನಾನು ಟೈಪ್ ಮಾಡೋ ಸಾಕು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಅದರ ಬಗ್ಗೆ ಎಸ್ಸೆ ರೈಟಿಂಗ್ ಬೇಕಂತಂದ್ರೂ ನಿಮಗೆ ಕಂಪ್ಲೀಟ್ ಎಸ್ಸೆ ನಿಮಗೆ ಸಿಗುತ್ತೆ ಅಂತ ಹೇಳೋ ಫ್ರೆಂಡ್ಸ್. ನಾನು ಇವಾಗ ಟೈಪ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡೋ ಫ್ರೆಂಡ್ಸ್, ಇವಾಗ ನಾನು ಇವಾಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ಎಂಟರ್ ಮಾಡಿದ್ದೀನಿ ಐ ವಾಂಟ್ ಅಬೌಟ್ ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ ಅಂತದಲ್ಲ. ಅಂದರೆ ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ ಬಗ್ಗೆ ನನಗೆ ಮಾಹಿತಿ ಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾವು ಸೆಂಡ್ ಮೆಸೇಜ್ ಅಂತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಆಟೋಮೆಟಿಕ್ ಆಗಿ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಆಗಸ್ಟ್ 15th ಇನ್ ಈ ಸೆಲೆಬ್ರೇಷನ್ ಆಫ್ ಇಂಡಿಪೆಂಡೆನ್ಸ್ ಡೇ, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಅದೇ ರೀತಿಯಾಗಿ ಸೌತ್ ಕೊರಿಯಾ ಕೂಡ ಅದೇ ದಿನದಂದು ಇಂಡಿಪೆಂಡೆನ್ಸ್ ಡೇ ಇರುತ್ತೆ, ಅದ್ರದ್ದು ಕೂಡ ಮಾಹಿತಿ ಕೂಡ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡೋದು ನಾನು ಇವಾಗ ಅದನ್ನು ಟೈಪ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಐ ವಾಂಟ್ ಎಸ್ಸೆ ಅಬೌಟ್ ಇಂಡಿಯಾ ಅಂತಿದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ನಾನು ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇವಾಗ ಐ ವಾಂಟ್ ಎಸ್ಸೆ ಅಬೌಟ್ ಇಂಡಿಯಾ ಅಂತ ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎಸ್ಸೆ ರೈಟಿಂಗಲ್ಲಿ ಏನಂದರೆ ಇವಾಗ ಎಸ್ಸೆ ರೈಟಿಂಗ್ ಯಾವ ರೀತಿ ಬರೀಬೇಕು ಅಂದರೆ ಇಂಡಿಯಾ ಒಂದು ಟಾಪಿಕ್ ಕೊಟ್ಟರೆ ನೀವು ಎಸ್ಸೆ ಯಾವ ರೀತಿ ಬರೀಬೇಕು ಅಂತ ಸಂಪೂರ್ಣವಾಗಿ ಮಾಹಿತಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಂಪೂರ್ಣವಾಗಿ ನಿಮಗೆ ಎಸ್ಸೆನೇ ಸಿಗುತ್ತೆ. ಇಲ್ಲಿ ಎಸ್ಸೆ ಬಗ್ಗೆ ಮಾಹಿತಿ ಅಲ್ಲ, ಎಸ್ಸೆನೇ ಸಿಗುತ್ತೆ ಅಂತ ಹೇಳೋ ಫ್ರೆಂಡ್ಸ್. ಆದರೆ ಇವಾಗ ಮನುಷ್ಯ ಯಾವ ರೀತಿ ಬರೀತಾನಲ್ಲ ಅದೇ ರೀತಿಯಾಗಿ ನೀವು ಇಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಎಸ್ಸೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ವಿತಿನ್ ಎ ಸೆಕೆಂಡಲ್ಲಿ ನೀವು ಈ ಒಂದು ಇನ್ಫಾರ್ಮೇಷನ್ನ ತೊಗೋಬೋದು ಫ್ರೆಂಡ್ಸ್. ಅಂದರೆ ಇವಾಗ ಒಂದು ಎಸ್ಸೆ ರೈಟಿಂಗ್ ನೀವು ಬರೀಬೇಕಪ್ಪ ಅಂತಂದರೆ 1 ಗಂಟೆ ಆಗ್ಬೋದು, ಅರ್ಧ ಗಂಟೆ ಆಗ್ಬೋದು, 2 ಗಂಟೆ ಹಿಡಿಬೋದು. ಆದರೆ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ರೆ ನಿಮಗೆ ಕೇವಲ ಒಂದೇ ಒಂದು ಸೆಕೆಂಡಲ್ಲಿ ನೀವು ಈ ಒಂದು ಇನ್ಫಾರ್ಮೇಷನ್ನ ತೊಗೋಬೋದು ಫ್ರೆಂಡ್ಸ್. ಇಲ್ಲಿ ನೋಡೋ ಫ್ರೆಂಡ್ಸ್, ಇವಾಗ ಈ ಒಂದು ಇನ್ಫಾರ್ಮೇಷನ್ ಇವಾಗ ವಿತಿನ್ ಎ ಸೆಕೆಂಡಲ್ಲಿ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಫ್ರೆಂಡ್ಸ್, ನೋಡ್ಬೋದು. ಇವಾಗ ಈ ಒಂದು ವರ್ಡ್ ಎಷ್ಟಾಗಿದೆ ಅಂತಂದರೆ ನೀವು ಕೌಂಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ನಾನು ಕಾಪಿ ಮಾಡ್ಕೋತೀನಿ. ಇವಾಗ ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇದು ಕಾಪಿ ಆಗುತ್ತೆ. ಕಾಪಿ ಆದಮೇಲೆ ನೀವು ವರ್ಡ್ ಫೈಲ್ ಓಪನ್ ಮಾಡೋಕ್ಕಾಗತ್ತೆ. ನಾನು ಇವಾಗ ವರ್ಡ್ ಫೈಲ್ ಓಪನ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು ಎಂಟಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಓಪನ್ ಮಾಡ್ತಿದ್ದೀನಿ. ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡೋ ಫ್ರೆಂಡ್ಸ್, ಇವಾಗ ನಾನು ಪೇಸ್ಟ್ ಮಾಡ್ತಿದ್ದೀನಿ. ಅದನ್ನು ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಇಲ್ಲಿ ಎಷ್ಟು ವರ್ಡ್ ಇದಾವೆ ಅಂತ. 506 ವರ್ಡ್ಸ್ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಈ ಒಂದು ಎಸ್ಸೆ ರೈಟಿಂಗಲ್ಲಿ 506 ಅಂದರೆ 506 ವರ್ಡ್ಸ್ಗಳ ಈ ಒಂದು ಎಸ್ಸೆ ರೈಟಿಂಗಲ್ಲಿ ಇದೆ ಅಂತ ಫ್ರೆಂಡ್ಸ್, ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು 506 ವರ್ಡ್ಸ್ ಬರೀಬೇಕಪ್ಪ ಅಂತಂದರೆ ನಿಮಗೆ ಗಂಟೆಗಳ ಟೈಮ್ ಹಿಡುತ್ತೆ. ಆದರೆ ಇದರಲ್ಲಿ ವಿತಿನ್ ಎ ಸೆಕೆಂಡಲ್ಲಿ ನೀವು ಈ ಒಂದು ಇನ್ಫಾರ್ಮೇಷನ್ನ ತೊಗೋಬೋದು ಫ್ರೆಂಡ್ಸ್. ಈ ಒಂದು ಎಸ್ಸೆನೂ ವಿತಿನ್ ಎ ಸೆಕೆಂಡಲ್ಲಿ ನೀವು ಪಡ್ಕೋಬೋದು ಫ್ರೆಂಡ್ಸ್. ಅದು ಒಂದೇ ಅಲ್ಲ ಫ್ರೆಂಡ್ಸ್, ಪ್ರತಿಯೊಂದು ಬಗ್ಗೆ ಮಾಹಿತಿ ಕೂಡ ನೀವು ತೊಗೋಬೋದು ಫ್ರೆಂಡ್ಸ್. ಇವಾಗ ಅದೇ ರೀತಿ ನಾನು ಇವಾಗ ಐ ವಾಂಟ್ ಎಸ್ಸೆ ಅಬೌಟ್ ಮಹಾತ್ಮ ಗಾಂಧಿ ಅಂತ ಟೈಪ್ ಮಾಡೋ ಸಾಕು, ಅದು ಅವರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಎಸ್ಸೆ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವಾಗ ಅದನ್ನು ಕೂಡ ನಾನು ನಿಮಗೆ ಟೈಪ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಇಲ್ಲಿ ನೋಡೋ ಫ್ರೆಂಡ್ಸ್, ಇವಾಗ ನಾನು ಎಂಟರ್ ಮಾಡಿದ್ದೀನಿ ಐ ವಾಂಟ್ ಎಸ್ಸೆ ಅಬೌಟ್ ಮಹಾತ್ಮ ಗಾಂಧಿ ಅಂತಿದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಸೆಂಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡೋ ಫ್ರೆಂಡ್ಸ್, ವಿತಿನ್ ಎ ಸೆಕೆಂಡಲ್ಲಿ ನಿಮಗೆ ಎಸ್ಸೆ ಆಟೋಮೆಟಿಕ್ ಆಗಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನೋಡೋ ಫ್ರೆಂಡ್ಸ್, ಇವಾಗ ಮಹಾತ್ಮ ಗಾಂಧಿ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ಇಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಅವರ ಬಗ್ಗೆ ಎಸ್ಸೆ ಯಾವ ರೀತಿ ಬರಬೇಕಲ್ಲ ಸಂಪೂರ್ಣವಾಗಿ ಮಾಹಿತಿ ಇಲ್ಲಿ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಟೈಟಲ್ ಮಹಾತ್ಮ ಗಾಂಧಿ, ಇಲ್ಲಿ ನೋಡ್ಬೋದು ಅದರ ಬಗ್ಗೆ ಇಂಟ್ರೊಡಕ್ಷನ್ ಕೂಡ ಇಲ್ಲಿದೆ. ಇಲ್ಲಿ ನೋಡ್ಬೋದು ಅವರ ಸಂಪೂರ್ಣ ಹೆಸರು ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಅವರ ಸಂಪೂರ್ಣ ಹೆಸರು ಕೂಡ ಇಲ್ಲಿ ಬರುತ್ತೆ. ಅವರ ಒಂದು ಚೈಲ್ಡ್ಹುಡ್ ಆಗಲಿ, ಅವರ ಒಂದು ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿ ಹೋರಾಡಿದ್ದಾರೆ, ಮತ್ತು ಅವರ ಒಂದು ಯಾವಾಗ ಜನಿಸಿದ್ದಾರೆ, ಮತ್ತು ಅವರ ಒಂದು ಫಿಲಾಸಫಿ ಏನು, ಅದ್ರ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳೋದು ಫ್ರೆಂಡ್ಸ್. ಇವಾಗ ನೀವು ಎಸ್ಸೆ ರೈಟಿಂಗ್ ನೀವು ಬರಿತಾ ಇದ್ರೆ ನಿಮಗೆ ಎಷ್ಟೋ ಟೈಮ್ ಹಿಡಿಯುತ್ತೆ, ಮತ್ತು ಕರೆಕ್ಟಾಗಿ ಆನ್ಸರ್ ನಿಮಗೆ ಸಿಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಅಕ್ಯುರೇಟಾಗಿ ನಿಮಗೆ ಆನ್ಸರ್ನ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವಾಗ ಮನುಷ್ಯ ಯಾವ ರೀತಿ ಬರಿತಾನಲ್ಲ ಅದೇ ರೀತಿಯಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಈ ಒಂದು ಚಾಟ್ ಜಿಪಿಟಿಯಲ್ಲಿ ಪ್ರತಿಯೊಂದು ಬಗ್ಗೆನೂ ಇನ್ಫಾರ್ಮೇಷನ್ ತೊಗೋಬೋದು. ವಿತಿನ್ ಎ ಸೆಕೆಂಡಲ್ಲಿ ನೀವು ತೊಗೋಬೋದು ಫ್ರೆಂಡ್ಸ್. ಮನುಷ್ಯನಿಗಿಂತ ಫಾಸ್ಟ್ ಅಂದರೆ ಮನುಷ್ಯನಿಗಿಂತ ಎಷ್ಟೋ ಟೈಮ್ ಇದರಲ್ಲಿ ಫಾಸ್ಟಾಗಿ ನೀವು ಈ ಒಂದು ಇನ್ಫಾರ್ಮೇಷನ್ನ ತೊಗೋಬೋದು ಫ್ರೆಂಡ್ಸ್. ಮತ್ತು ಇದರಿಂದ ನೀವು ಟೈಮ್ ಸೇವ್ ಮಾಡ್ಕೋಬೋದು, ಮತ್ತು ಇದರಿಂದ ನೀವು ಆ್ಯಕ್ಯುರೇಟಾಗಿ ನೀವು ಆನ್ಸರ್ನ ತೊಗೋಬೋದು ಫ್ರೆಂಡ್ಸ್. ಮತ್ತು ಇದರಲ್ಲಿ ನಿಮಗೆ ಪ್ರತಿಯೊಂದು ಟಾಪಿಕ್ ಬಗ್ಗೆನೂ ಈ ಒಂದು ಇನ್ಫಾರ್ಮೇಷನ್ ತೊಗೋಬೋದು ಫ್ರೆಂಡ್ಸ್. ಇವಾಗ ಸ್ಟಾರ್ಟಿಂಗ್ ಬೇಸಿಕ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಈ ಒಂದು ಪಾರ್ಟ್ 1 ನಿಮಗೆ ಈ ರೀತಿ ಯಾವ ರೀತಿ ಡೌನ್ಲೋಡ್ ಮಾಡಬೇಕು, ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು, ಮತ್ತು ಯಾವ ರೀತಿ ಬೇಸಿಕ್ ಆಗಿ ಯೂಸ್ ಮಾಡಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಪಾರ್ಟಲ್ಲಿ ನಿಮಗೆ
ಚಾಟ್ ಜಿ ಪಿ ಟಿಯಿಂದ ಮುಂದೆ ಏನೆಲ್ಲ ಯೂಸ್ ಮಾಡ್ಕೋಬಹುದು ಮತ್ತು ಚಾಟ್ ಜಿ ಪಿ ಟಿ ಇಂದ ಯಾವ ಒಂದು ಟೆಕ್ನಾಲಜಿ ಬಗ್ಗೆ ನಾವು ಇನ್ಫಾರ್ಮೇಷನ್ ತಗೋಬಹುದು ಅಂತ ಸಂಪೂರ್ಣವಾಗಿ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಇದೇ ರೀತಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಅದೇ ರೀತಿ ಚಾಟ್ ಜಿ ಪಿ ಟಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಚಾಟ್ ಜಿ ಪಿ ಟಿ ಫುಲ್ ಎಡಿಷನ್ ನಿಮಗೆ ಈ ಒಂದು ಚಾನಲ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಇನ್ನೂ ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು ಫ್ರೆಂಡ್ಸ್.